ಅಲ್ಲ ಅವ್ರು ಬಿಡ್ತಾರೆ, ನೀವು ಬಿಡ್ತೀರಾ ನೋಡಿ. ಎಲ್ಲರೂ 3/4 kg 1.5 kg ಗೋಲ್ಡ್ ಗಿಲ್ಡ್ ಹಾಕೊಂಡು ಸುಮ್ಮನೆ ಬಂದು ನಿಂತ್ಕೊಬೋದು ನಂತ ನೋಡಿ. ಇವ್ರು ಹೆಂಗೇನು ಒಬ್ರಿಗಿಂತ ಒಬ್ರು ಹೆಂಗೆ ಗೊತ್ತಾ, ಹೆಂಗಸರು ಸುಮ್ಮನೆ ಮನಸ್ಸು ಕೂತ್ಕೊಳ್ಳಲ್ಲ. ಇವ್ರು ಎಂಥ ಬುದ್ಧಿ ಅಂದರೆ ಒಬ್ಬರ ಮೇಲೆ ಒಬ್ಬರು ಕಾಂಟ್ಯಾಕ್ಷನ್ ಇದಕ್ಕೆ ಬಿಡೋದು, ಹಾಗೆ ಜಿದ್ದಿಗೆ 3/4 kg ಹಾಕೊಂಡೊಳ್ಳೆ ಕಣಿಮ ನಾನು ಏನಾದ್ರು ಸರಿ 1/4 kg ಹಾಕೊಂಡೇ ತೋರಿಸ್ಬೇಕು, ಕತ್ತಲ್ಲಿ ತುಂಬ ಹಾಕೊಂಡು ಬಂದಿರಬೇಕು ಅಂತ ಬಂದ್ಬಿಡ್ತಾರೆ. ಇಂಥವರೆಲ್ಲ ನಮ್ಮ ಹೆಮ್ಮೆ. ಇವರೆಲ್ಲರಿಗೂ ಒಳ್ಳೇದಾಗಲಿ. ಸೊ ಇವರು ಕೂಡ ಹೇಳಿದ್ದನ್ನು ಹೋಮ್ ಮಿನಿಸ್ಟ್ರು ತಗೊಳ್ಳೋಂಥ ಒಂದು ರೆಬಲ್ ನಿರ್ಧಾರದ ಸಮಯದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಜೊತೆಲಿರ್ತಾರೆ. ಸೊ ಇದಾದ ಮೇಲೆ ಇವರಪ್ಪ ಹತ್ರ ಇನ್ನು ಮುಂದಕ್ಕೆ ಕಂಟಿನ್ಯೂ ಆಯ್ತು. ಯಾಕೆಂದ್ರೆ ಇವತ್ತು ಹೋಮ್ ಮಿನಿಸ್ಟರ್ ಮತ್ತು ಶೋಭರಾಜ್ ಹೇಳಿದ್ವಲ್ಲ. ಸೊ ಅದು ನಿಮಗೆ ಪ್ರಥಮ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಸಿನಿಮಾದಲ್ಲಿ ಹಿಂಗೆ ಅನ್ಸೋ, ಅವ್ರ ಸಿನಿಮಾದಲ್ಲಿ ಅವರೇ ಡೈರೆಕ್ಟ್ರು, ಅವರೇ ಪ್ರೊಡ್ಯೂಸರ್, ಪ್ರತಿಯೊಂದು ಕೂಡ ಅವರೇ. ಪ್ರೊಡ್ಯೂಸರ್ ನಾನಲ್ಲ, ಬೇರೆಯವರು. ಅಯೋಧ್ಯೆ ಡೈರೆಕ್ಟ್ರು ಕೌರಂಕಿ ನೋಡಿ. ಆದರೆ ಪ್ರಥಮ ಅವರ ಸಿನಿಮಾ ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಒಗ್ಗರಣೆ ಮೊದಲು ಎಕ್ಸ್ಟ್ರಾ ಒಗ್ಗರಣೆ ಇದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅವ್ರ ಸಿನಿಮಾದಲ್ಲಿ, ಹಿಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಖುಷಿ ಆಗ್ತದೆ. ಹೆಂಗಿರ್ತಾರೆ ಒಳ್ಳೆಯವ್ರು? ಒಳ್ಳೆಯವನೇ ನಾನು ಮೇಡಮ್. ಅವ್ರನ್ನ ಬಿಗ್ ಬಾಸಲ್ಲಿ ನಾವು ಫಸ್ಟ್ ಟೈಮ್ ನೋಡಿದ್ವಿ. ಅದಾದ್ಮೇಲೆ ನಾವು ಇವಾಗ ಫಿಲಮ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಬಂದಾಗ ನಮ್ಗೆ ಖುಷಿ ಆಯಿತು. ಅದರಲ್ಲಿ ನಮ್ಮ ಹೆಂಗಸರು ಅಂದರೆ ಹೆಂಗಸರ ಮಾತೆ ಅಂತ ಯಾಕೆ ಹೇಳಿ, ಕೂತ್ ಜಾಗದಲ್ಲೆಲ್ಲ ಬರೀ ಮಾತೆ. ನೀವು ಮಾತಾಡದೇ ಇದ್ರೆ ನೀವು ಮಾತಾ ಹಿಂಗಾಯ್ತೀರಾ? ಇರಿ ಒಂದು ನಿಮಿಷ, ಆ ಚೈನ್ಗೆ ಹಿಂಗೆ ಹಾಕಿದ್ದೆ ಗೋಲ್ಡು ನೋಡ್ತಿರ್ಲಿ. ಮೈಕ್ ಹೋದ್ರೆ ಬೈಕ್ ಹೋಯ್ತೆ ಅವ್ರಿಗೆ, ಅಕಸ್ಮಾತ್ ಮೈಕ್ ಜೊತೆ ಬಂದರೆ ಚೈನ್ ಬರ್ತದೆ. ಯಾರಿಗಾರು ಒಂದು ಹಾಕ್ಲಿ ಬಿಡಿ. ಆದರೆ ಒಂದು ಅರ್ಥನ 4-6 ಸರಿ ಹೇಳ್ತಾರೆ ಅವರು. ಅದು ಒಂದು ಖುಷಿ. ನನ್ನ ಡಿಕ್ಷನರಿನ ಹೌದು ಸರ್. ಅದೇ ಸರ್, ಅದು ಒಂದು ಖುಷಿ ನಮಗೆ ಇಂಡಸ್ಟ್ರಿನಲ್ಲಿ. ಒಂಥರ ಮಿನಿ ಡಿಕ್ಷನರಿ ಇದ್ದಂಗೆ ಅಂತ ಹೇಳ್ಬೋದು ಹಂಗಾದ್ರೆ. ಓಕೆ. ಸೊ ಇವರೆಲ್ಲ ಒಂದು ಸಿನಿಮಾದ ನಮಗೆ ಹೆಚ್ಚಿಗೆಗೊಳಿಸಿದ್ದಾರೆ. ಆ್ಯಂಡ್ ಅರವಿಂದ್ ಅಣ್ಣ ನಮ್ಮ ಸ್ನೇಹಿತರು. ಅರವಿಂದ್ ಅಣ್ಣ ಬನ್ನಿ ಬನ್ನಿ. ಮಲ್ಲಿಕಾ ಶರಾವತ್ ಬನ್ನಿ. ಮಲ್ಲಿಕಾ ಅಂತ ಅವ್ರ ಹೆಸರು, ಮಲ್ಲಿಕಾ ಶರಾವತ್ ಅಂದ್ಬಿಟ್ಟೆ. ಬನ್ನಿ. ಇವರು ಕೂಡ ನಮ್ಮ ಸಿನಿಮಾದಲ್ಲಿದ್ದಾರೆ. ತೊಗೊಳ್ಳಿ, ಇಟ್ಕೊಳ್ಳಿದ್ನ. ಆಮೇಲೆ ಎತ್ಕೊಟ್ಟೋಗ್ಬಿಟ್ಟು ನನಗೆ ವಾಪಸ್ ಕೊಟ್ಟು ಹೋಗ್ಬೇಕು. ಇಲ್ಲಾಂದ್ರೆ ಹೆಂಗೆ ಗೊತ್ತಾ, ಮೀಡಿಯಾದಲ್ಲಿ ಅದನ್ನೇ ಹತ್ರ ಇರ್ತದೆ. ಆದಷ್ಟು ವೀಡಿಯೋಗೆ ರೌಂಡ್ ಮಾರ್ಕ್ ಹಾಕ್ತಾರೆ. ಇವ್ರು ಎಂಥವ್ರು ಗೊತ್ತಾ, ಹಿಂಗೆ ಮೈಕ್ ಕೊಟ್ಟಲ್ಲ ಆದಷ್ಟು ರೋಡ್ ಮಾಡಿ ಶೂಟ್ಗೆ ಬಂದಾಗ ಪ್ರಥಮ್ ಮಾಡಿದ್ದೇನು ಅಂತ ಹಾಕ್ತಾರೆ. ಇವರೆಲ್ಲ ಹಿಂಗೆ ಮೀಡಿಯಾದು ಬೇರೆ ಹಾಕಲ್ಲ. ಕಷ್ಟಪಟ್ಟ ಪ್ರಥಮ್ ಹಾಕಲ್ಲ, ತುಂಬ ಸಾಲ ಮಾಡಿ ಸಿನಿಮಾ ಮಾಡಿದ ಪ್ರಥಮ್ ಹಾಕಲ್ಲ. ಸರ್, ಇಷ್ಟು ತನಕ ಎಲ್ಲರೂ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಮೀಡಿಯಾನೇ ಕಾರಣ. ನಾವೇನು ಪಬ್ಲಿಸಿಟಿ ಮಾಡಿದ್ರೆ ಯಾರಿಗೆ ಗೊತ್ತಾಗ್ತದೆ? ನೋಡಿ, ಮೀಡಿಯಾಗೆ ನೀವು ಕ್ವಶನ್ ಕೇಳಿದಾಗ ಅರ್ಥ ಮಾಡ್ಕೊಂಡೆ. ಇವರು ಕೂಡ ಎಲ್ಲ ಸ್ನೇಹಿತರೆ. ಒಂದೊಳ್ಳೆ ಪಾತ್ರ ಇಲ್ಲಿಂದ ಶುರುವಾಗ್ತಾ ಇದೆ ಜರ್ನಿ. ಸೊ ಯಾಕೆಂದರೆ ಕನಸು ದೊಡ್ಡದಾದಾಗ, ಬಜೆಟ್ ದೊಡ್ಡದಾದಾಗ, ಪಿಕ್ಚರೈಸೇಷನ್ ಮತ್ತು ಎಷ್ಟು ಬಜೆಟ್ನ ಸಿನಿಮಾ ಸರ್ ಇದುವರೆಗೂ ನಾವು ಏನು ಅಂದ್ಕೊಂಡಿದ್ದೋ ಬಜೆಟ್ನ ಅದು ಬರೀ 20% ಶೂಟ್ಗೆ ಮುಗಿದೋಯ್ತು. ಮಿಕ್ಕಿದೆಲ್ಲ ಮೀರ್ಬಿಟ್ಟಿದೆ. ಅರ್ಥ ಮಾಡ್ಕೊಳ್ಳಿ. 20%ಗೆ ಅಂದ್ಕೊಂಡು ಬಜೆಟ್ ಮುಗಿತು ಅಂದರೆ ನೀವು ನೋಡಿದಿಲ್ಲ ಕಾಸ್ಟ್ಗಳು ಹೇಗಿದೆ. ಅಲ್ಲ, ಫ್ರೀಯಾಗಿ ಏನು ಕೊಟ್ಬಿಡೋಕೆ ಸಿದ್ದರಾಮಯ್ಯ ನಾವೇನು ಹೆಂಗಸ್ರಾ? 2,000 ರೂಪಾಯಿನಾರು ಕೊಡ್ತಾರೆ. ಗಂಡಸ್ರಿಗೆ ಏನು ಸಿಗ್ತದೆ ಹೇಳಿ? ಏನು ಸಿಗುತ್ತೆ? ಅದಕ್ಕೆ ಹೇಳ್ತಾರೆ, ಸಿನಿಮಾ ಅಂದರೆ ಶ್ರಮ ಹಾಕಲೇಬೇಕು. ಇವರೆಲ್ಲ ಕಲಾವಿದರು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾ ಇದ್ದಾರೆ. ನಿಮಗೂ ಒಳ್ಳೇದಾಗಲಿ. ಇವ್ರದ್ದು ಕೂಡ ಲಾಸ್ಟ್ ಒಂದು ಶೋಗೆ ನಾನು ಬಂದಿದ್ದೆ, ಅಲ್ಲಿಂದ ನಮಗೆ ಪರಿಚಯ. ಅರವಿಂದ್ ಅಣ್ಣ ನಮ್ಮ ಶಕ್ತಿ. ನಾವು ಏನೇ ಬೇಕು ಅಂತ ಹೇಳಿದಾಗ, ಅಣ್ಣ ನಾನು ನಿಮ್ಗೆ ಯೋಚನೆ ಇದೆ ಅಂದರೆ ಸರಿ ನಾನು ಎಕ್ಸಿಕ್ಯೂಟ್ ನಾನು ಮಾಡ್ತೀನಿ ಅಂತ ಸೇರಿ ನನ್ನ ಸ್ನೇಹಿತರು ಮಾಡ್ತಾರೆ. ಸೊ ಇವರೆಲ್ಲರೂ ಒಂದು ಸಿನಿಮಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ಬರು ಸಹಕಾರ ಇದ್ದೇ ಇರ್ತಾರೆ. ಸೊ ಇದು ಸರಾಲ್ ಇದು ಹಿಂಗೆ ಶೋಭರಾಜ್ ಸರ್ ಮಾತಾಡ್ತಾರೆ. ಇದೆಲ್ಲ ಆಯಿತು. ನೀವೇನು ಹೇಳಲ್ವಾ? ಏನು ಹೇಳಲ್ಲ? ಮಾತಾಡಬೇಕು, ಸಿಕ್ಕಿದ್ದೆ ಚಾನ್ಸು. ಮೀಡಿಯಾದಲ್ಲಿ ಮಾತಾಡಲ್ಲ ನೀವು.